ಗೌಡ್ರೆ ಯಾಕೆ ಎದ್ರಕೊಂಡ್ರಿ? ಎದರ್ಲಿಲ್ಲಡ, ಅವನ್ನ ಹೊಡೆದು ಹೆಂಗ್ ಮಣ್ಣು ಮುಗಿಸೋದು ಅಂತ ಯೋಚನೆ ಮಾಡ್ತಿದ್ದಿ. ವಾ, ನಾನೇನೋ ನೀವೇ ಅವ್ನ ಕಡೆಗೆ ಓಡಿಸ್ಕೊಂಡು ಮಣ್ಣು ಮುಕ್ಕಿದ್ರಿ ಅಂತ ಅನ್ಕೊಂಡೆ. ಸುಮ್ಮನಿಡ, ಜೋರಾಗಿ ಮಾತಾಡಿ ಮರವಾದೆ ತೆಗಿಬೇಡ. ಪಾಪ ಇರೋದೇ ಜಾಸ್ತಿ. ಲೇ ಇರಾಕಿ, ಬೇಗ ಕುಸ್ತಿ ಶುರು ಹಚ್ಕೊಳಕ್ಕೆ ಹೇಳೋ, ಇಲ್ಲಾಂದ್ರೆ ತೊಡೆ ತಟ್ಕೊಂಡೆ ಟೈಮ್ ಪಾಸ್ ಮಾಡ್ಬಿಡ್ತಾರೆ. ಐ ಲೈಕ್ ಇಟ್. ಬಾಯಿ ಅವ್ರ ಬೇಣು, ಸಾರಿ ಬಾಯಿಯು ಇಬ್ಬರು ನಿಮ್ಮ ತೋಳಬಲವನ್ನು ತೋರಿಸಲಿಕ್ಕೆ ಶುರು ಹಚ್ಕೊಳ್ಳಿ. ಒಂದ್ ನಿಮಿಷ. ಜೈಶಾಲಿ ಆಗ್ ಬಾ ಮಗನ ಅಂತ ಆಶೀರ್ವಾದ ಮಾಡು. ಜಯಶಾಲಿಯಾಗಿ ಬರ್ಲೇಬೇಕು, ಇಲ್ಲಂದ್ರೆ ನಾನೇ ನಿನ್ನ ಜಲ್ಲಿ ಕಲ್ಲಲ್ಲಿ ಹೊಡೆದು ಸಾಯಿಸ್ಬಿಡ್ತೀನಿ. ಅವೇ, ನಾನು ನಿನ್ನ ಮಗ, ಬ್ಯಾರವ್ರಗ ಮಣ್ಣು ಮುಕ್ಕಿಸ್ತೀನಿ ಹೊರತು ನಾ ಮಣ್ಣು ಮುಕ್ಕಲ್ಲ. ಗೌಡ್ರೆ ಇಲ್ಲೇ ನಿಂತ್ಕೊಂಡು ಬಿಲ್ಡಪ್ ತಗೊಂಡಿದ್ ಸಾಕು, ಕುಸ್ತಿ ಶುರು ಮಾಡಿ. ಮಧುರ ಅವ್ರೆ, ನೀವ್ ಹೇಳದ್ಮೇಲೆ ಆ ಕಡೆ ಇಳಿದು ಬಿಡೋದೆ ನೋಡ್ತಾ ಇರಿ. ಒಂದ್ ನಿಮಿಷ, ನಾನು ಹೋಗಿ ನಮ್ಮ ಅವ್ವನ ಆಶೀರ್ವಾದ ಪಡ್ಕೋಬತ್ತೀನಿ. ನೀನಿಲ್ಲ ನಿಮ್ ಗೌಡ್ರು ಅವ್ರ ಅವನ ಆಶೀರ್ವಾದ ತಗೊಂಡು ವಾಪಸ್ ಬರ್ತಾರಿಲ್ಲ? ಅಯ್ಯೋ, ನಂಗೆ ಯಾಕೋ ಡೌಟ್ ಗುರುಗಳೇ. ಗೌಡ್ ರೊಟ್ಟಿ ತಾಕೋಗ್ಬಿಟ್ಟು ಬರ್ದ ಬಾ. ನನಗೆ ಆಗೋದು ಇಲ್ಲ, ನಾ ಬರೋದು ಇಲ್ಲ, ನಾ ಇಲ್ಲೇ ಇರ್ತೀನಿ. ನಾನು ಇಲ್ಲೇ ಇರ್ತೀನಿ. ಮಧುರ ಬಾಬಿ, ಊರಿನ ಗೌಡ್ರು ಅವ್ರ ಅಮ್ಮನ ಆಶೀರ್ವಾದ ತಗೊಂಡು ಬರ್ತೇನೆ ಅಂತ ಹೋದವ್ರು ಇನ್ನೂ ಬರ್ಲೇ ಇಲ್ಲಲ್ಲ. ಪಾರು, ಇನ್ನೊಂದ್ಸಲ ಮೈಕಲ್ ಅನೌನ್ಸ್ ಮಾಡು. ಇಲ್ಲದಿದ್ರೆ ನಮ್ಮ ಗೆಂಡ ತಿಮ್ಮವೇ ವಿನ್ನರ್ ಅಂತೇಳಿ ಅನೌನ್ಸ್ ಮಾಡಿಬಿಡ್ತಾರೆ. ಎಲ್ಲಿ ಜಾಗ ಬಿಡ್ರಪ್ಪ. ನೋಡ್ರಪ್ಪ, ನನ್ನ ಮಗ ನಂತವ ಆಶೀರ್ವಾದ ತಗೊಳಕ್ ಬಂದ. ಬಗ್ಗಿ ಆಶೀರ್ವಾದ ತಗೊಳ್ಬೇಕಾದ್ರೆ ಸೊಂಟ ಉಳುಕಿಸ್ಕೊಂಡವನೆ. ಅದಕ್ಕೆ ಇವತ್ತು ನಡಿಬೇಕಾದ ಕುಸ್ತಿ ಪಂದ್ಯ ಮುಂದಿನ ತಿಂಗಳು ನಡೀತದೆ. ನೀವೆಲ್ಲರೂ ಈಗ ಹೋಗಿ ಮುಂದಿನ ತಿಂಗಳು ಬನ್ನಿ. ಅಲ್ಲ, ದಿಟ್ಟವಾಗ್ಲೂ ನಿಮ್ಮ ಮಗ ಸೊಂಟ ಉಳ್ಕಿಸ್ಕೊಂಡವನ? ಏ, ಸುಮ್ನೆ ಉಳ್ಕಿಸ್ಕೊಳಕ್ ಅವನೇನು ಹುಚ್ಚ? ಅಯ್ಯ, ನೀವು ರೊಚ್ಚಿಗಳಕ್ ಹೋಗ್ಬೇಡಿ. ನಾನೇ ಅವ್ರ ಸೊಂಟನ ಮುರಿಬೇಕು ಅನ್ಕೊಂಡಿದ್ದಿ, ಅವ್ರಾಗಿದ್ದ ಅವ್ರೇ ಅವ್ರ ಸೊಂಟ ಮುರ್ಕೊಂಡ್ಬಿಟ್ರು. ಮಧುರ ಅವ್ರೆ, ನೀವು ನಾನು ಬೇಜಾರು ಮಾಡ್ಕೋಬೇಡಿ. ನನ್ನ ಪೌರುಷ ನೋಡ್ಬೇಕು ಅಂದ್ರೆ ಇನ್ನೊಂದು ತಿಂಗಳ ಕಾಯಿರಿ ತೋರಿಸ್ತೀನಿ. ಗೌಡ್ರೆ, ಇಲ್ಲಿಂದ 10 ದಿನಕ್ಕೆ ನಾನು ಎಲ್ಲಾ ಕೆಲಸ ಮುಗಿಯುತ್ತೆ. ನಾನು ಊರಿಗೆ ವಾಪಸ್ ಹೋಗ್ತೀನಿ. ಮುಂದಿನ ತಿಂಗಳು ನೀವೇ ಕುಸ್ತಿ ಆಡಿ, ನೀವೇ ನೋಡ್ಕೊಳ್ಳಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.